ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ವಿಷ್ಣು ದೇವಾಲಯಗಳಲ್ಲಿ ಮುಂಜಾನೆಯಿಂದಲೂ ಕೂಡ ವಿವಿಧ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಅದೇ ರೀತಿ ಮೈಸೂರಿನ ಇತಿಹಾಸ ಪ್ರಸಿದ್ಧ ಒಂಟಿಕೊಪ್ಪಲು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲೂ ಕೂಡ ವಿವಿಧ ಪೂಜೆ ಪುನಸ್ಕಾರಗಳು ಕೂಡ ಮುಂಜಾನೆಯಿಂದಲೂ ಕೂಡ ನಡೀತಾ ಇರತಕ್ಕಂಥದ್ದು. ಹೀಗಾಗಿ ಈ ಒಂದು ದೇವಾಲಯಕ್ಕೆ ಸಾಕಷ್ಟು ಇತಿಹಾಸ ಇರುವಂತಹ ದೇವಾಲಯ. ಹೀಗಾಗಿ ಮೈಸೂರಿಗರು ಮುಂಜಾನೆಯಿಂದಲೇ ಶ್ರೀನಿವಾಸನ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ಏನು ದೇವರ ದರ್ಶನವನ್ನು ಮಾಡ್ತಾರೆ. ಮುಂಜಾನೆಯಿಂದಲೇ ದೇವರಿಗೆ ಅಭಿಷೇಕ, ಸುಪ್ರಭಾತ ಸೇವೆ ಹಾಗೂ ಇತರ ರೀತಿಯಾದಂತಹ ಪೂಜಾ ಕೈಂಕರ್ಯಗಳಾಗಿದೆ. ಹಿಂದೂ ಧರ್ಮದಲ್ಲಿ ಈ ಒಂದು ವೈಷ್ಣವ ಸಂಪ್ರದಾಯದಲ್ಲಿ ವೈಕುಂಠ ಏಕಾದಶಿ ಅಂದರೆ ಸಾಕಷ್ಟು ಮಹತ್ವಪೂರ್ಣವಾದದ್ದು. ಹೀಗಾಗಿ ಈ ಒಂದು ವಿಚಾರಗಳು ಗರುಡ ಪುರಾಣದಲ್ಲೂ ಕೂಡ ಈ ಒಂದು ವೈಕುಂಠ ಏಕಾದಶಿಯ ಬಗ್ಗೆ ಸಾಕಷ್ಟು ಮಹತ್ವವನ್ನು ಹೊಂದಿದೆ. ಹಾಗೂ ಈ ದಿನ ಯಾರು ಮುಕ್ತಿಯನ್ನು ಹೊಂದಿದ್ದಾರೆ ಅವರು ನೇರವಾಗಿ ವೈಕುಂಠಕ್ಕೆ ಅಥವಾ ಏನು ವೈಕುಂಠಕ್ಕೆ ಅವಕಾಶವನ್ನು ಅಥವಾ ವೈಕುಂಠಕ್ಕೆ ಹೋಗ್ತಾರೆ ಎನ್ನುವಂಥದ್ದು ಪ್ರತೀತಿ. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಮೈಸೂರಿನ ವಿವಿಧ ದೇವಾಲಯದಲ್ಲೂ ಕೂಡ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಏನು ಸರತಿ ಸಾಲು ಅಂದರೆ ಮುಂಜಾನೆಯಿಂದಲೇ ಸಾವಿರಕ್ಕೂ ಹೆಚ್ಚು ಜನ ಏನು ತಿರುಪತಿ ಗಿರಿವಾಸ ವೆಂಕಟೇಶ್ವರನ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಬರುವಂತಹ ಭಕ್ತಾದಿಗಳಿಗೂ ಕೂಡ ಏನು ಇವತ್ತು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸಾಕಷ್ಟು ವಿವಿಧ ಭಾಗಗಳಿಂದ ಕೂಡ ಬರುವಂತಹ ಭಕ್ತಾದಿಗಳೇನಿದ್ದಾರೆ ಈ ಒಂದು ಬರುವಂತಹ ಭಕ್ತಾದಿಗಳಿಗೂ ಕೂಡ ಏನು ಯಾವುದೇ ರೀತಿಯಾದ ದರ್ಶನಕ್ಕೆ ತೊಂದರೆ ಆಗದಿರುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಮುಂಜಾನೆಯಿಂದಲೇ ಬಂದು ಏನು ಶ್ರೀನಿವಾಸನ ದರ್ಶನದಲ್ಲಿ ಸಾವಿರಾರು ಭಕ್ತಾದಿಗಳು ತೊಡಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಎಸ್ ಎಸ್ ಮಾವುತೂರ್, ಮೈಸೂರು.